ಇಲ್ಲಿ ಮುದ್ದೆ ಬಸ್ಸಾರಲ್ಲಿ ಒಂದ್ ತುತ್ತು ಮುದ್ದೆ ಬಾಯಿಗಿಟ್ಟ ತಕ್ಷಣ ಒಂದ್ ಸೆಕೆಂಡ್ ಕಣ್ ಮುಂದೆ ನನ್ನ ಚೈಲ್ಡ್ಹುಡ್ ರಪ್ ಅಂತ ಪಾಸ್ ಆಯ್ತು. ಬಿಕಾಸ್ ಆ ಒಂದು ಗೋಲ್ಡನ್ ಡೇಸ್ ಅಲ್ಲಿ ನಾನು ಗೋಲಿ ಬುಗುರಿ ಚಿಲ್ಲಿ ದಂಡ ಆಡ್ಕೊಂಡು ಎಷ್ಟೇ ಲೇಟ್ ಆಗಿ ಮನೆಗೆ ಹೋದ್ರು ಕೂಡ ನಮ್ಮಮ್ಮ ನಾಟಿ ಕೋಳಿ ಸಾರು ಮುದ್ದೆನ ಮಾಡಾಕೋರು ಟೇಸ್ಟ್ ಅಲ್ಟಿಮೇಟ್ ಆಗಿರೋದು. ಸೊ ನನ್ ಚೈಲ್ಡ್ಹುಡ್ ಅಂತೂ ಒಂಥರ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತಾನೆ ಹೇಳ್ತೀನಿ. ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಯಾವ್ದಾದ್ರು ಅನ್ಫರ್ಗೆಟಬಲ್ ಮೂಮೆಂಟ್ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಗ ಮೇನ್ ಮ್ಯಾಟರ್ ಬರೋದಾದ್ರೆ ನಮ್ಮ ಜೆಪಿ ನಗರ ಫಸ್ಟ್ ಫೇಸ್ ಅಲ್ಲಿ ಇರುವಂತ ನಾಟಿ ಸ್ಥಳ ಅನ್ನೋ ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ದೆ. ಈ ಒಂದು ಜಾಗದ ಆಂಬಿಯನ್ಸ್ ಆಗ್ಲಿ ಆಲ್ದ ಮರದ ಕಟ್ಟೆ ಆಗ್ಲಿ ನಮ್ಮ ಹಳ್ಳಿ ಲೈಫ್ ನ ನೆನ್ಪು ಮಾಡುತ್ತೆ. ಸೊ ಇದು ಹೆಸರು ಮಾತ್ರ ನಾಟಿ ಸ್ಥಳ ಅಂತ ಇಟ್ಕೊಂಡಿದ್ದಾರೆ, ಇಲ್ಲ ಟೇಸ್ಟ್ ಹಂಗೆ ಇರುತ್ತೆ ಅಂತ ಚೆಕ್ ಮಾಡಿದಾಗ ನಾಟಿ ಸ್ಟೈಲ್ ಫುಡ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಅದ್ರಲ್ಲಿ ನಾವೇನೇನ್ ಟ್ರೈ ಮಾಡಿದ್ರೆ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ, ಮುದ್ದೆ ಕಾಂಬಿನೇಷನ್ ಆಗಿ ನಾಟಿ ಕೋಳಿ ಬಸ್ಸಾರು, ನಾಟಿ ಕೋಳಿ ಫ್ರೈ ಜೊತೆಗೆ ನಾಟಿ ಕೋಳಿ ಲೆಗ್ ಫ್ರೈ ನ ತಗೊಂಡಿದ್ವಿ. ಇನ್ನು ಟೇಸ್ಟ್ ಬಗ್ಗೆ ಹೇಳಿದ್ರೆ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಅಂತೂ ತುಂಬಾ ಫ್ಲೇವರ್ಫುಲ್ ಆಗಿ ತಿನ್ಬೇಕಾದ್ರೆ ಬೊಂಬಾಟ್ ಆಗಿತ್ತು. ಮುದ್ದೆ ಕಾಂಬಿನೇಷನ್ ಕೊಟ್ಟಿದಂತ ನಾಟಿ ಕೋಳಿ ಬಸ್ಸಾರು ಅಂತೂ ಮಸ್ಟ್ ರೆಕಮೆಂಡೆಡ್, ನೀವು ಹೋದ್ರೆ ಟ್ರೈ ಮಾಡ್ಲೇಬೇಕು. ಅದಲ್ಲದೆ ನಿಮ್ಗೆ ಇಲ್ಲಿ ದೋಸೆ, ಪರೋಟ, ಲೆಗ್ ಸೂಪ್ ಅದು ಇದು ಅಂತ ಸುಮಾರು ಐಟಮ್ ಸಿಗುತ್ತೆ. ಯಾವ್ದು ಬೇಕಾದ್ರೂ ಟ್ರೈ ಮಾಡಬಹುದು. ಎಲ್ಲಾನು ನಾಟಿ ಸ್ಟೈಲ್